We noticed that she was very demotivated to do the exercises. She complained of a lot of pain and also a lot of sleepless nights. ಬಂದಾಗ ನನಗೆ ಅಷ್ಟೊಂದು ಎಲ್ಲಿದ್ದೀನಿ ಅಂತಲೇ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ. ತಲೆನೋವು ಅಂತ ಹೇಳಿ ಅಡ್ಮಿಟ್ ಆಗಿ ಸರ್ಜರಿ ಆಗಿತ್ತು. ಸೊ ಇಲ್ಲಿ ಬರೋಕ್ಕಿಂತ ಮುಂಚೆ ಅವ್ರಿಗೆ ಕಾನ್ಷಿಯಸ್ ಇದ್ರೂ ಅವ್ರಿಗೆ ಅಷ್ಟು ಅಗ್ರೆಸಿವ್ ನೇಚರ್ ಇತ್ತು, ಸ್ವಲ್ಪ ಏನೋ ಗೊತ್ತಾಗ್ತಾ ಇರಲಿಲ್ಲ. And now the patient is able to independently perform her in-bed mobility exercises. She is able to get up from the bed, she is able to sit at the edge of the bed and stand with at least walker or one person support. So we have achieved the best possible functional outcome for this patient. ಅಂದರೆ ಮುಂಚೆ ಅವ್ರು ಹೇಗೆ ಫ್ರೆಂಡ್ಲಿಯಾಗಿ ಖುಷಿಯಾಗಿ ಬಿಹೇವ್ ಮಾಡ್ತಾಯಿದ್ರು ಹಾಗಾಗಿದ್ದಾರೆ. ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅಂತೂ ತುಂಬಾ ಲಿಫ್ಟೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಅದು ಲಿಫ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಲೆಗ್ ಕೂಡ ನಡೆಯೋಕ್ಕಾಗ್ತಾ ಇರಲಿಲ್ಲ. ಸೊ ನಡೀತಾ ಇದ್ದಾರೆ. ಅಂದರೆ ಇಲ್ಲಿ ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ, ಫ್ರೆಂಡ್ಲಿ ನೇಚರ್. ಆ್ಯಂಡ್ ಎಲ್ಲರೂ ಸ್ಮೈಲ್ ಮಾಡ್ಕೊಂಡು ಓಡಾಡ್ತಿರ್ತಾರೆ. ಆ್ಯಂಡ್ ದಟ್ ಮೇಕ್ಸ್ ಯು ಮೋರ್ ಕಂಫರ್ಟಬಲ್. ಎಲ್ಲಾನು ಇಷ್ಟ ಆಯ್ತು ಮೇಡಮ್. ಎಲ್ಲ ಅಂಗಗಳು ಎಲ್ಲ ಚೆನ್ನಾಗಿ ಮಾಡಿಸಿದ್ರು. ಎಷ್ಟು ಇಂಪ್ರೂವ್ ಆಗಿದ್ದೀರಾ? ನಿಮ್ಗೆ ಏನು ಅನ್ಸುತ್ತೆ? ಇವಾಗ ನಾನು ಚೆನ್ನಾಗಿ ಇಂಪ್ರೂವ್ ಆಗಿದ್ದೀನಿ ಮೇಡಮ್.